ಏನು ಯಾಕೆ ಈ ಹೋಟೆಲ್ ಟಾರ್ಗೆಟ್ ಮಾಡೋದು? ರಾಮೇಶ್ವರ ಅಂತೇಳಿ ಹೆಸರಿತ್ತು ಆ ಕಾರಣಕ್ಕೆ ಇದು ನೋಡಿರಿ, ಶುಕ್ರವಾರ ದಿವಸನೇ ಮಾಡ್ಯಾರ. ರಾಮೇಶ್ವರನೇ ಟಾರ್ಗೆಟ್ ಮಾಡ್ಯಾರ. ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರ. ಅಂದರೆ ಅವ್ರದ್ದೇನಿದೆ ಆ ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ. ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ. ಇವ್ರು ಏನು ಮಾಡಿದ್ರು ಸಹ 2024ಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇವ್ರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ. ಈ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರ್ತೀವಿ. ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ 2 ಮಕ್ಕಳಾಗಬೇಕು, ಒಂದೇ ಲಗ್ನ ಆಗಬೇಕು ಕಾನೂನು ಈ ದೇಶನ ನಾವು ಜಾರಿ ಮಾಡ್ತೀವಿ. ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಗಾಂಧಿ ಮತ್ತು ನೆಹರು ಕೊಟ್ಟಾರ, ನೀವು ಹೋಗ್ರಿ. ನಿಮ್ಗೆ ಇಲ್ಲಿರುವಂಥ ಹರ್ಕತ್ತಿಲ್ಲ. ಯಾಕಂದ್ರೆ ನೀವು ಜಿಂದಾಬಾದ್ ಅಂತ ಯಾವುದು ಭಾರತಕ್ಕೆ ಅನ್ಬೇಕು. ನೀವು ಪಾಕಿಸ್ತಾನಕ್ಕೆ ನಾವು ಪಾಕಿಸ್ತಾನಕ್ಕೆ ಹೋಗ್ರಿ. ಇಲ್ಲೇನಾಯ್ತು ಮಕ್ಕಳೇ? ನಮ್ಮ ದೇಶದನ್ನು ತಿಂದು ನಮ್ಮ ಸ್ಪೀಕರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ನೇರವಾಗಿ ನಾನು ಹೇಳಿದ್ರು, ಬೇಕಾ ಶಬ್ದದಲ್ಲಿ ನೀವು ಬೈರಿ ಪಾಕಿಸ್ತಾನ ಪರವಾಗಿರೋರು. ಇಂಥವ್ರು ಎಲ್ಲೆಲ್ಲ ಒಬ್ಬೊಬ್ಬರು ದೇಶಭಕ್ತರು ಅದಾರೆ. ಆದರೆ ಯಾರಿಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ಅವ್ರು ಹೋಗ್ರಿ. ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ. ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ, ಇವ್ರನ್ನ ಅಲ್ಲಿ ಕಳಿಸ್ಬೇಕು, ಇವರು ಎಂದೂ ಸಜ್ಜು ಇರೋದಿಲ್ಲ. ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗ ವಿಶ್ವಾಸ ಇದ್ದರೆ, ಪ್ರೀತಿ ಇದ್ದರೆ, ಗೌರವ ಇದ್ದರೆ ಅವ್ರಿಗೆ ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗ ಇರ್ಲಾಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ಏನು ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮೈನಾಮಾರದವ್ರು ಹೊಡೆದ್ರಲ್ಲ, ಹೊರಗೆ ಹಾಕಿದ್ರಲ್ಲ ರೋಹಿಂಗ್ಯಾಗಳನ್ನ, ಹಂಗೆ ಕಾಲ ಬರ್ತೈತೆ ಮುಂದಿನ ದಿವಸನಾಗ. ಸರ್ ಇಷ್ಟಾದರೂ ಸರ್ ಇದು ಭಯೋತ್ಪಾದಕ ಚಟುವಟಿಕೆ ಮತ್ತೇನು ಬೇರೆ ಏನಾದರೂ ಇದೆಯಾ ಅದನ್ನು ಇನ್ನೂ ನೋಡಬೇಕು ಅಂತ ಸರ್? ಯಾರೇ ಇನ್ನೂ ನೋಡ್ಬೇಕಂತಾರೆ ಅಲ್ಲಿ ಸಚಿವರು ಅಲ್ಲಿ? ಹಾಂ, ಇವ್ರು ಹೆಂಗೆ ರೀ, ಇವರು ಇನ್ನ ಅದನ್ನು ಬಜರಂಗ ದಳದ ಮ್ಯಾಗ ಹಾಕೋರು. ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ ಇವರು ಬಜರಂಗ ದಳದವ್ರು ಇದ್ದರು, ಅದು ಕುಮ್ಮಕ್ಕಿದೆ ಅನ್ನೋ ಪೈಕಿ ಇವರು. ಖರ್ಗೆ ಅವ್ರದ್ದು ಏನಿತ್ತು ಸ್ಟೇಟ್ಮೆಂಟ್? ಹಿಂಗೆ ನೋಡಿರಿ, ನಾ ಖರ್ಗೆ ಅವ್ರಿಗೆ ಹೇಳಿದೆ ಅವತ್ತು, ರಾಜಕಾರಣ ಮಾಡೋದು ಮಾಡಿರಿ, ದೇಶದ ಜೋಡ ಚಲ ಮುಖ್ಯಮಂತ್ರಿಗಳು ಇದ್ದರು ಅಲ್ಲಿ, ಸಿದ್ದರಾಮಯ್ಯನವರು. ರಾಜಕಾರಣ ಬೇರೆ, ದೇಶದ ಬಂದಾಗ ಎಲ್ಲರೂ ಒಂದಾಗಬೇಕು. ಕಾಂಗ್ರೆಸ್ ಇರಲಿ, BJP ಇರಲಿ, ಜನತಾದಳ ಇರಲಿ, ಯಾವುದೇ ನಮ್ಮ ದೇಶ ಮುಖ್ಯ. ನಿಮ್ಮ ಬರೀ ವೋಟ್ ಬ್ಯಾಂಕ್ ಸಲುವಾಗಿ ಒಂದೇ ಕೋಮಿಗೆ ಹಂಗಾದ್ರೆ ನಾಳೆ ಲೋಕಸಭಾದಾಗ ಹಿಂದೂಗಳೆಲ್ಲ ನಮ್ಗೆ ಹಾಕ್ತಾರೆ, 1000 ಅಟ್ಟೆ ಕೊಟ್ಟು